ಶ್ಲೋಕ 4 ಶ್ಲೋಕ ಅತ್ರ ಶೂರಾಃ ಮಹೇಶ್ವಾಸಾಃ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಅನುವಾದ: ಈ ಸೈನ್ಯದಲ್ಲಿ ಭೀಮ ಮತ್ತು ಅರ್ಜುನರಿಗೆ ಸಮಾನರಾದ ಶೂರರು, ಬಿಲ್ಲುಗಾರರು ಇದ್ದಾರೆ. ಅವರಲ್ಲಿ ಯುಯುಧಾನ ಅಂದರೆ ಸತ್ಯಕಿ, ವಿರಾಟ ಮತ್ತು ಮಹಾರಥನಾದ ದ್ರುಪದನೂ ಸೇರಿದ್ದಾರೆ. ಭಾವಾರ್ಥ: ದುರ್ಯೋಧನನು ಪಾಂಡವರ ಸೈನ್ಯದಲ್ಲಿರುವ ಅಪ್ರತಿಮ ವೀರರ ಪಟ್ಟಿಯನ್ನು ವಿವರಿಸುತ್ತಿದ್ದಾನೆ. ಕೇವಲ ಭೀಮ ಮತ್ತು ಅರ್ಜುನರು ಮಾತ್ರವಲ್ಲದೆ ಯುದ್ಧಕಲೆಯಲ್ಲಿ ಅವರಿಗೇ ಸರಿಸಾಟಿಯಾದ ಇತರ ಮಹಾನ್ ರಾಜರು ಅಲ್ಲಿ ಸಜ್ಜಾಗಿದ್ದಾರೆ ಎಂದು ವಿವರಿಸುವ ಮೂಲಕ ಶತ್ರುಗಳ ಬಲವನ್ನು ಅಂದಾಜಿಸುತ್ತಿದ್ದಾನೆ. ಶ್ಲೋಕ 5 ಶ್ಲೋಕ ಧೃಷ್ಟಕೇತುಶ್ಚ ಚೇಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ಅನುವಾದ: ಪಾಂಡವರ ಸೈನ್ಯದಲ್ಲಿ ದೃಷ್ಟಕೇತು, ಚೇಕಿತಾನ ಮತ್ತು ಪರಾಕ್ರಮಿಯಾದ ಕಾಶೀರಾಜ, ಪುರುಜಿತ್, ಕುಂತಿಭೋಜ ಹಾಗೂ ಮನುಷ್ಯರಲ್ಲಿ ಶ್ರೇಷ್ಠನಾದ ಶೈಬ್ಯ ಕೂಡ ಇದ್ದಾರೆ. ಭಾವಾರ್ಥ: ದುರ್ಯೋಧನನು ದ್ರೋಣಾಚಾರ್ಯರಿಗೆ ಪಾಂಡವರ ಪರವಾಗಿ ನಿಂತಿರುವ ಪ್ರಬಲ ರಾಜರ ಪಟ್ಟಿಯನ್ನು ವಿವರಿಸುತ್ತಿದ್ದಾನೆ. ಈ ಶ್ಲೋಕದಲ್ಲಿ ಉಲ್ಲೇಖಿಸಲಾದ ಪ್ರತಿಯೊಬ್ಬರೂ ಅಸಾಧಾರಣ ಯುದ್ಧ ಕೌಶಲ ಹೊಂದಿದವರು. ಶತ್ರು ಸೈನ್ಯದಲ್ಲಿರುವ ಇಂತಹ ಮಹಾನ್ ನರಪುಂಗವರನ್ನು ನೋಡಿ ದುರ್ಯೋಧನನ ಆತಂಕ ಹೆಚ್ಚಾಗುತ್ತಿದೆ. ಶ್ಲೋಕ 6 ಶ್ಲೋಕ ಯುಧಾಮನ್ಯುಶ್ಚ ವಿಕ್ರಾಂತಃ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಅನುವಾದ: ಪರಾಕ್ರಮಿಯಾದ ಯುಯುಧಾಮನ್ಯು, ಬಲಶಾಲಿಯಾದ ಉತ್ತಮೌಜ, ಸುಭದ್ರೆಯ ಮಗ ಅಂದರೆ ಅಭಿಮನ್ಯು ಮತ್ತು ದ್ರೌಪದಿಯ ಪುತ್ರರೂ ಇಲ್ಲಿದ್ದಾರೆ. ಇವರೆಲ್ಲರೂ ಖಂಡಿತವಾಗಿಯೂ ಮಹಾರಥರೇ ಆಗಿದ್ದಾರೆ. ಭಾವಾರ್ಥ: ದುರ್ಯೋಧನನು ಕೇವಲ ಹಿರಿಯ ವೀರರನ್ನು ಮಾತ್ರವಲ್ಲದೆ ತರುಣ ಮತ್ತು ಅಪ್ರತಿಮ ಪರಾಕ್ರಮಿಗಳಾದ ಅಭಿಮನ್ಯು ಹಾಗೂ ದ್ರೌಪದಿಯ 5 ಪುತ್ರರು ಅಂದರೆ ಉಪಪಾಂಡವರನ್ನು ಗುರುತಿಸುತ್ತಾನೆ. ಇವರೆಲ್ಲರೂ ಒಬ್ಬೊಬ್ಬರೇ 10,000 ಬಿಲ್ಲುಗಾರರೊಂದಿಗೆ ಏಕಕಾಲಕ್ಕೆ ಹೋರಾಡಬಲ್ಲ ಮಹಾರಥ ಶ್ರೇಣಿಯ ವೀರರು ಎಂದು ದುರ್ಯೋಧನನು ತನ್ನ ಗುರುಗಳಿಗೆ ವಿವರಿಸುತ್ತಿದ್ದಾನೆ.